ಇದು ನಮ್ಮ ಟ್ರೈನ್ ಇದೆಯಲ್ಲ, ಬೆಂಗಳೂರು ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಇದನ್ನು ಸೌತ್ ಇಂಡಿಯಾದ ಗತಿಮಾನ್ ಎಕ್ಸ್ಪ್ರೆಸ್ಸು ಕರೀತಾರೆ ಆ್ಯಕ್ಚುಲಿ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗ್ಗೆ. ಟೈಟಲು ಮತ್ತು ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಟ್ರೈನ್ ಜರ್ನಿ ಅಂತ. ಬೆಂಗಳೂರಿಂದ ಎರ್ನಾಕುಲಂಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಜರ್ನಿ ಇದು 12677. ಮತ್ತು ರೀಸೆಂಟಾಗಿದು LHV5 ಆಗಿದೆ. ಡೇಟ್ ಬಂದು 20th June 2025. ಜರ್ನಿ ಎಲ್ಲ ನಿಮ್ಗೆ ತೋರಿಸೋ ಮೊದಲು, ಟ್ರೈನ್ ಎಲ್ಲ ನಿಮ್ಗೆ ತೋರಿಸೋ ಮೊದಲು ಫಸ್ಟು ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ ನಮ್ಮ ಚಾನಲು 4000 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಂಡ್ಬಿಟ್ಟಿದೆ. ಹಿಂಗೆ ಪ್ರೀತಿ ಆಶೀರ್ವಾದ ತೋರಿಸ್ತೀರಿ, ಇನ್ನೂ ಲೈಕ್ ಮುಂದೆ ಹೋಗ್ತೀರನ ಫ್ಯಾಮ್ಲಿ ಇನ್ನೂ ಇನ್ಕ್ರೀಸ್ ಆಗಲಿ ನಮ್ಮದು. ಮತ್ತು ಇಲ್ಲಿ ನೀವು ನೋಡೋಕ್ಕೋದ್ರೆ ಇಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ಸು ಮುಂಬೈಯಿಂದ ಬೆಂಗಳೂರಿಗೆ ಸದ್ಯಕ್ಕೆ ಬಂದಿದೆ. ಯಾವಾಗ ಬಂದಿದೆ ಗೊತ್ತಿಲ್ಲ, ನಾನು ಬರುವಾಗ ಇದು ನಿಂತ್ಕೊಂಡಿತ್ತು ಇಲ್ಲಿ. ಮತ್ತು ಇದು ನಮ್ಮ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಬನ್ನಿ ಹೋಗೋಣ ಮುಂದೆ. ಮತ್ತು ನಿಮಗೆ ಲೈವ್ ಅಪ್ಡೇಟ್ ಬೇಕಂದರೆ ನಾನು ಎಲ್ಲೆಲ್ಲಿ ಇರ್ತೀನಿ, ಯಾವ್ಯಾವ ಟ್ರೈನ್ ಜರ್ನಿ ಮಾಡ್ತೀನಿ, ಅದ್ರಿಗೋಸ್ಕರ ನೀವು ನನ್ನ ಇನ್ಸ್ಟಾಗ್ರಾಮು ಪೇಜ್ ಫಾಲೋ ಮಾಡಬೇಕಾಗತ್ತೆ. ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತು ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಅದ್ರ ಹೆಸರು ತೋರಿಸ್ಬಿಡ್ತೀನಿ ಮತ್ತು ಸ್ಕ್ರೀನ್ಶಾಟ್ ಆಗಿಬಿಟ್ಟಿರ್ತೀನಿ. ಸೊ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ಮುಂದೆ ಹೋಗೋಣ. ನಿಮಗೆ ಫುಲ್ಲು ನಮ್ಮ ಇಂಟರ್ಸಿಟಿದೊಂದು ವಾಕ್ ಥ್ರೂ ಮಾಡ್ಸೋಣ. ಇದು ನೀವು ನೋಡ್ಬೋದು, ನಮ್ಮ ಜನರಲ್ ಕೋಚಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಜನರಲ್ ಕೋಚಸ್ ಎಲ್ಲ ಫುಲ್ಲು ಹೊಸದಾಗಿದೆ ಇವರು ನಮ್ಮ ಈ ಇಂಟರ್ಸಿಟಿ ಎಕ್ಸ್ಪ್ರೆಸ್ಗೆ. ನಿಮಗೆ ಇಯರ್ ತೋರ್ಸೋಕೆ ಹೋದರೆ ನೋಡಿ, 2025 ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಇದು ಹಂಗೆ ಇದೆ. ಮತ್ತು ನಮ್ಮದು ಅನ್ರಿಸರ್ವ್ಡು. ಸೊ ಹಿಂದೆ ನಿಮಗೆ 2 ಅನ್ರಿಸರ್ವ್ ಕೋಚ್ ಸಿಗುತ್ತೆ. ಮುಂದೆದೆಲ್ಲ ನಾನು ಇವಾಗ ನಿಮ್ಗೆ ಫುಲ್ ಒಂದು ವಾಕ್ ಥ್ರೂ ಮಾಡಿ ತೋರಿಸ್ತೀನಿ. ನೀವು ನೋಡೋಕೆ ಹೋದರೆ 2 ನಿಮಗೆ AC ಚೇರ್ ಕಾರ್ ಸಿಗುತ್ತೆ. ಅದು C1, ಇದು C2. ಸೊ ನಾನು ಹಿಂದೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು C2 ಬಂದು ನಮ್ಮದು 2024 ಇಯರ್ ಮ್ಯಾನುಫ್ಯಾಕ್ಚರಿಂಗು. ಮತ್ತು ಹಿಂಗೆ ನಿಮಗೆ ಕೋಚ್ ಕಾಂಪಿಟೇಷನ್ ಬಗ್ಗೆನೂ ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು C1 ಕೂಡ 2024 ಗುರು. ಸೊ 2 ನಮ್ಮದು AC ಚೇರ್ ಕಾರ್ ಬಂದು 2024 ಮ್ಯಾನುಫ್ಯಾಕ್ಚರ್ಡ್ ಗುರು. AC ಚೇರ್ ಕಾರ್ ಪಕ್ಕದಲ್ಲೇ ನಮ್ಮದು ಪ್ಯಾಂಟ್ರಿ ಕಾರ್ ಇದೆ, AC ಹಾಟ್ ಬುಫೆ ಕಾರ್ ಅಂತ. ಸೊ ನನಗೆ ಐಡಿಯಾ ಇದ್ದಿಲ್ಲ ಇದರಲ್ಲಿ ಪ್ಯಾಂಟ್ರಿ ಕಾರು ಇರತ್ತಂತ. ಸೊ ನಾನು ಶಾಕ್ ಆ್ಯಕ್ಚುಲಿ. ಯಾಕೆಂದರೆ ಸುಮಾರು ಲಾಂಗ್ ರನ್ನಿಂಗ್ ಟ್ರೈನಲ್ಲೇ ಪ್ಯಾಂಟ್ರಿ ಕಾರ್ ಇರಲ್ಲ, ಇದರಲ್ಲಿ ಪ್ಯಾಂಟ್ರಿ ಕಾರ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ನನಗೆ ಶಾಕಿಂಗ್ ಅನಿಸ್ತಿದೆ. ಇದು ನಮ್ಮದು ಸೆಕೆಂಡ್ ಸೀಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೀವು ನೋಡೋಕೆ ಹೋದರೆ D11ವರೆಗೂ ನಿಮಗೆ ಇದರಲ್ಲಿ ಸೆಕೆಂಡ್ ಸೀಟಿಂಗ್ ಸಿಗುತ್ತೆ. ಫಸ್ಟ್ ನಾನು ಇದು ಲೋಕೋಮೋಟಿವ್ ಹತ್ರ ಹೋಗ್ತೀನಿ, ನೋಡೋಣ. ಹೈಯೆಸ್ಟ್ ಮ್ಯಾಕ್ಸಿಮಮ್ VAP 7 ಲಿಂಕ್ ಇರುತ್ತೆ. ಬನ್ನಿ ಹೋಗಿ ನೋಡೋಣ ಫಸ್ಟು. ಸೊ ಇದೇ ನಮ್ಮ ಲಿಂಕ್ ಇವತ್ತು. ಇಂಜಿನ್ ನಂಬರ್ 37310 VAP 7. ಮಾತಾಡೋಕೆ ಹೋದರೆ ನಾನು ಫುಲ್ಲು ಒಂದು ವಾಕ್ ಥ್ರೂ ಮಾಡ್ಕೊಂಬಂದೆ. ನಿಮಗೆ ಹಿಂದೆ 2 ಜನರಲ್ ಸಿಗುತ್ತೆ, ಮುಂದೆ 2 ಜನರಲ್ ಕಾರ್ ಸಿಗುತ್ತೆ, ಜನರಲ್ ಬೋಗಿ ಸಿಗುತ್ತೆ. ಸೊ ಅದು 4 2025 ಇಯರ್ ಮ್ಯಾನುಫ್ಯಾಕ್ಚರ್ಡು. ಮತ್ತು ನಿಮಗೆ 2 AC ಚೇರ್ ಕಾರ್ ಸಿಗುತ್ತೆ. ಅದು 2 ಬಂದು 2024 ಮ್ಯಾನುಫ್ಯಾಕ್ಚರ್, 2024 ಇಯರು ಮ್ಯಾನುಫ್ಯಾಕ್ಚರ್ಡು. ಮತ್ತು ನಿಮಗೆ 11 ಬಂದು ನಿಮಗೆ ಇದು ಸಿಗುತ್ತೆ ಸೆಕೆಂಡ್ ಸೀಟಿಂಗು. ಅದರಲ್ಲಿ ಮೆಜಾರಿಟಿ ನಿಮಗೆ 2025 ಇಯರ್ ಮ್ಯಾನುಫ್ಯಾಕ್ಚರ್ ಸಿಗುತ್ತೆ, ಕೆಲವು ಬಂದು 2024 ಇಯರ್ ಮ್ಯಾನುಫ್ಯಾಕ್ಚರು. ಮತ್ತು ಇಂಟೀರಿಯರ್ಸ್ ನಾನು ತೋರಿಸ್ತಿಲ್ಲ, ಯಾಕಂದರೆ ಸ್ವಲ್ಪ ರಶ್ ಆಗಿಬಿಟ್ಟಿದೆ. ಮತ್ತು ಇಂಟೀರಿಯರ್ಸು ಏನೂ ಡಿಫ್ರೆಂಟ್ ಇಲ್ಲ ಗುರು. ನಾನು ನಿಮಗೆ ತಿರುಪತಿ SM80 ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತೋರಿಸ್ನಲ್ಲ, ಸೇಮ್ ಇಂಟೀರಿಯರ್ಸ್ ಇದೆ, ಏನೂ ಚೇಂಜ್ ಇಲ್ಲ. ಎಕ್ಸಾಕ್ಟ್ ಕಾಪಿ ಆಬ್ವಿಯಸ್ಲಿ ಸೇಮೇ ಇರುತ್ತೆ. ಯಾಕಂದರೆ ಎಲ್ಲ ಜಾಗದಲ್ಲಿ ಒಂದೊಂದು ರೂಟ್ಗೆ ಒಂದೊಂದು ಸ್ಪೆಸಿಫಿಕಾಗಿ ಮಾಡೋಕ್ಕೆ ಆಗೋಲ್ಲ. ಮತ್ತು ಇನ್ನೂ ಒಂದು 10 ನಿಮಿಷ ಇದೆ, ಅದಾದ್ಮೇಲೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಜರ್ನಿ ತೋರಿಸೋಣ. ಇದು ಎಕ್ಸಾಕ್ಟ್ಲಿ 6:10 AM ನಾವು ಹೊರಟ್ಬಿಟ್ಟಿದ್ದೀವಿ KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಿಂದ. ಅದು ನೀವು ದೂರದಲ್ಲಿ ನೀವು ನೋಡ್ಬೋದು. ಐ ಗೆಸ್ ರಾಣಿ ಚೆನ್ನಮ್ಮ ಬಂದು ನಮ್ಮ KSR ಬೆಂಗಳೂರು ಸಿಟಿ ಒಳಗಡೆ ಎಂಟ್ರಿ ಹೊಡಿದಿದೆ. ಸಾಂಗ್ಲಿಯಿಂದ ಬೆಂಗಳೂರು ಬರುವ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್.
Tuticorin Mysore Express crossing. ಇದು ಟ್ರೈನ್ ನಂಬರ್ 12677 KSR ಬೆಂಗಳೂರು ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ತಲುಪಿದೆ. ಟೈಮ್ನ ಮೊದಲ ಕಮರ್ಷಿಯಲ್ ಹಾಲ್ಟು ಬೆಂಗಳೂರು ಕಂಟೋನ್ಮೆಂಟ್. ಬರೋ ಟೈಮು 6:21, 1 ನಿಮಿಷ ಸ್ಟಾಪ್ ಸಿಗುತ್ತೆ. 6:22 ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಆನ್ ಟೈಮ್ ಬಂದಿದ್ದೀವಿ. ಮತ್ತು ಮಾತಾಡೋಕ್ಕೆ ಹೋದ್ರೆ ಏನು ಪ್ಯಾಸೆಂಜರ್ ಗುರು ಬೆಂಗಳೂರು ಕಂಟೋನ್ಮೆಂಟಿಂದ ಈ ಟ್ರೈನಿಗೆ. ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ನಾನು ಈ ಟ್ರೈನ್ ಇಲ್ಲಿಂದ ಬೋರ್ಡ್ ಮಾಡಂತಿದ್ದೆ, ಅದು ಜನರಲ್ ಹೋಗೋಣ ಅಂತಿದ್ದೆ. ಬಟ್ ಕರೆಂಟಲ್ಲಿ ನಮ್ಗೆ ಟಿಕೆಟ್ ಸಿಕ್ಬಿಡ್ತು. ಸೊ ನಾವು ರಿಸರ್ವೇಷನಲ್ಲಿ ಸೆಕೆಂಡ್ ಸೀಟಿಂಗಲ್ಲಿ ಟ್ರಾವೆಲ್ ಮಾಡ್ತೀವಿ. ಬಟ್ ಪ್ಯಾಸೆಂಜರ್ಸ್ ಮಾತ್ರ ಹೆವಿಯಾಗಿ ಇಲ್ಲಿದ್ರು ಗುರು. ಜನರಲ್ ಅಂತೂ ನೀವು ಹಿಡಿಬೇಕಂದ್ರೆ KSR ಬೆಂಗಳೂರಿಂದನೇ ಬರಬೇಕು. ಆಲ್ರೆಡಿ ಕೊಟ್ಬಿಟ್ಟಿದೆ ನಮ್ಮ ಟ್ರೈನು, ಬಟ್ ಇನ್ನೂ ಕ್ಲಿಯರೆನ್ಸ್ ಇನ್ನೂ ಹೊರಟಿಲ್ಲ ಇಲ್ಲಿಂದ. ಕೆಲವು ದಿನ ಹಿಂದೆ ನನ್ನ ಚಾನಲಲ್ಲಿ ನೀವು ಒಂದು ವ್ಲಾಗ್ ನೋಡಿರ್ತೀರ, 20 ಕೋಚ್ ವಂದೇ ಭಾರತ್ ಅಂತ ಬೆಂಗಳೂರು ಕಂಟೋನ್ಮೆಂಟಲ್ಲಿತ್ತು. ಅದೆಲ್ಲೋಯ್ತು ಅಂತ ಇವಾಗ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ಬೆಂಗಳೂರು ಕಂಟೋನ್ಮೆಂಟಲ್ಲಿ ಇಲ್ಲ. ಅದು ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1D ಅಥವಾ 1E ಇತ್ತದು. ಐ ಗೆಸ್ 1D ಇತ್ತದು. ಸೊ ನೀವು ನೋಡೋಕೆ ಹೋದರೆ ಪ್ಲ್ಯಾಟ್ಫಾರ್ಮ್ ಕಂಟೋನ್ಮೆಂಟು ಇದು 1, 2, ಐ ಗೆಸ್ ಅದು 1, ಇದು 2 ಮತ್ತು 1ABCD ಯಾವ ಟರ್ಮಿನೇಟ್ ಆರ್ಜಿನೇಟ್ ಆಗುತ್ತೆ ಅದು 1ABCD ಆಗಿಬಿಟ್ಟಿದೆ. ಇದು ನಮ್ಮ ಟ್ರೈನ್ ಇದೆಯಲ್ಲ, ಬೆಂಗಳೂರು ಎರ್ನಾಕುಲಂ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಇದನ್ನು ಸೌತ್ ಇಂಡಿಯಾದ ಗತಿಮಾನ್ ಎಕ್ಸ್ಪ್ರೆಸ್ಸು ಕರೀತಾರೆ ಆ್ಯಕ್ಚುಲಿ. ಸೊ ಅದೊಂದು ನೋಡ್ಬೇಕು. ನಾನು ಫಸ್ಟ್ ಟೈಮ್ ಇದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ದು ಏನು ಸ್ಪೀಡ್ ಇರೋದಂತ. ಇದು ಗತಿಮಾನ್ ಅಂತ ಕರೀತಾರೆ. ನಿಮಗೆ ನಾರ್ತ್ ಇಂಡಿಯಾ ಗತಿಮಾನ್ ಗೊತ್ತಿರುತ್ತೆ, 160 ಎಲ್ಲ ಓಡಿದೆ. ನೋಡೋಣ ಇದೆ ಯಾವ ಸ್ಪೀಡಲ್ಲಿ ಹೋಗುತ್ತೆ. ಮತ್ತು ಇಲ್ಲಿಂದ ಇವಾಗ ನಾವು ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಹೊಡಿತಿದ್ದೀವಿ. ಇಲ್ಲಿಂದ ಒಂದು ಡೈವರ್ಷನ್ ನೀವು ನೋಡ್ಬೋದು. ನಮ್ಮ ಟ್ರೈನು ಡೈವರ್ಷನ್ ತೊಗೊಂಡಿದೆ. ಸೊ ಇಲ್ಲಿಂದ ನಾವು ಹೊಸೂರು ರೂಟ್ಗೆ ಹೋಗ್ತೀವಿ. ಸೊ ವಯಾ ಸೇಲಂ ಎರ್ನಾಕುಲಂಗೆ ಹೋಗೋದು. ಸೊ ಸೇಲಂಗೆ ಹೋಗೋಕ್ಕೆ 2 ರೂಟ್ ಇದೆ, ವಯಾ ಹೊಸೂರು ಮತ್ತು ವಯಾ ನಮ್ಮ ಕುಪ್ಪಂ ಕಡೆಯಿಂದ ಜುಲಾರ್ಪೇಟೆಗೆ ಬೈಪಾಸ್ ತೊಗೊಂಡ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ನಾವು ಸದ್ಯಕ್ಕೆ ಹೋಗ್ತೀವಿ ವಯಾ ಹೊಸೂರು. ಸೊ ನಾವು ಕ್ಲೈಂಬ್ ಮಾಡ್ತಿದ್ದೀವಿ ಇವಾಗ. ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಒಂದು ಟ್ರ್ಯಾಕ್ ಇದೆ. ಸೊ ಆ ಟ್ರ್ಯಾಕ್ಗೆ ಹೋಗಿ ಮಜ್ ಆಗ್ತೀವಿ. ಇವಾಗ ಆ ಟ್ರ್ಯಾಕ್ಗೆ ಹೋಗಿ ಮರ್ಜ್ ಆಗ್ತೀವಿ. ಆ ಟ್ರ್ಯಾಕ್ ಬಂದು ಬಾನ್ಸ್ವಾಡಿ ಕಡೆಯಿಂದ ಬರ್ತಿದೆ. ಸೊ ವಯಾ ಯಶವಂತಪುರದಿಂದ ಬಾನ್ಸ್ವಾಡಿಯಿಂದ ಹೊಸೂರಿಗೆ ಮೆಮು ಟ್ರೈನ್ಸ್ ಎಲ್ಲ ಹಿಂಗೆ ಹೋಗೋದು. ಸೊ ಇವಾಗ ನಾವು ಮರ್ಜ್ ಆಗ್ತೀವಿ.
ಬೆಲಂದೂರು ರೋಡ್ ರೈಲ್ವೆ ಸ್ಟೇಷನ್ ಸ್ಕಿಪ್. ಗುರು, ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ಕಾರ್ಮೆಲರಾಮ್ ರೈಲ್ವೆ ಸ್ಟೇಷನ್ಗೆ. ಒಫಿಷಿಯಲಿ ಇದು ನಮ್ಮ ಲಾಸ್ಟ್ ಕಮರ್ಷಿಯಲ್ ಅಫಿಷಿಯಲ್ ಹಾಲ್ಟ್ ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್ ಇವಾಗ ನಮ್ಮ ತಮಿಳ್ನಾಡು ಹೊಸೂರ್ದು ಬರುತ್ತೆ. ಸೊ KSR ಬೆಂಗಳೂರಿಂದ ಸ್ಟಾರ್ಟ್ ಆದರೆ ನಮ್ಮದು ಯಾವುದು ಬೆಂಗಳೂರು ಕಂಟೋನ್ಮೆಂಟು, ಅದಾದಮೇಲೆ ಕಾರ್ಮೆಲರಾಮ್ ಅಷ್ಟೇ. ಅದಾದಮೇಲೆ ಬೆಂಗಳೂರು, ಅದಾದಮೇಲೆ ಹೊಸೂರು ಡೈರೆಕ್ಟು. ಟೈಮಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ 6:41 ಬರೋ ಟೈಮಿಂಗು 1 ನಿಮಿಷ ಸ್ಟಾಪ್ ಸಿಗುತ್ತೆ. 6:42 ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 11 ಮಿನಿಟ್ಸ್ ಡಿಲೇ. ಮತ್ತು ಯಾವುದೋ ಟ್ರೈನ್ ಕ್ರಾಸಿಂಗ್ ಇದೆ, ಬನ್ನಿ ನೋಡೋಣ. ಸಿಗ್ನಲ್ಲು ಆಲ್ಮೋಸ್ಟ್ ಆಯಿತು. ಮತ್ತು ರಶ್ ನೋಡಿ ನಾನು ಶಾಕ್ ಆಗಿಬಿಟ್ಟೆ ಗುರು, ಈ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಈ ಟ್ರೈನ್ಗೆ. ಸೀರಿಯಸ್ಲಿ ಶಾಕಿಂಗ್. ಕ್ರಾಸಿಂಗ್ ಕ್ರಾಸಿಂಗ್ ಕ್ರಾಸಿಂಗ್. ನೀವು ಕ್ರಾಸಿಂಗ್ ನೋಡಿದ್ರಲ್ಲ, ಇದಿದ್ದು ಪುಡುಚೇರಿಯಿಂದ ಯಶವಂತಪುರ್ಗೆ ಹೋಗುವ ವೀಕ್ಲಿ ಎಕ್ಸ್ಪ್ರೆಸ್ಸು. ಸೊ ಅದ್ರ ಜೊತೆ ನಮ್ಮ ಕಾರ್ಮೆಲರಾಮಲ್ಲಿ ಕ್ರಾಸಿಂಗ್ ಆಯಿತು. ಅದು ವೆಯ್ಟ್ ಹೊಡಿತಿತ್ತು, ಯಾಕಂದರೆ ಸಿಂಗಲ್ ಲೈನ್ ಅಲ್ವಾ. ಸೊ ಅದಕ್ಕೆ ಈ ಪಕ್ಕದ ಲೈನ್ ಆ್ಯಕ್ಚುಲಿ ಸ್ಟಾರ್ಟ್ ಇದೆ. ಸೊ ಕಾರ್ಮೆಲರಾಮಿಂದ ನಮ್ಮದು ಬೈಯಪ್ಪನಹಳ್ಳಿ ಕಡೆ ಸಿಂಗಲ್ ಲೈನು, ಬಟ್ ಇದು ಎಲ್ಲವರೆಗೂ ಡಬಲ್ ಲೈನ್ ಇದೆ ಅಂತ ನೋಡಬೇಕಾಗತ್ತೆ. ಹೀಲಾಲಿಗೆ ರೈಲ್ವೆ ಸ್ಟೇಷನ್ ಸ್ಕಿಪ್. ಸೊ ಇವಾಗ ಡಬಲ್ ಲೈನ್ ನಿಮ್ಗೆ ಅಲ್ಲಿ ತೋರಿಸ್ನಲ್ಲ ಕಾರ್ಮೆಲರಾಮ್ ಆದಮೇಲೆ. ಸೊ ಕಾರ್ಮೆಲರಾಮಿಂದ ಹೀಲಾಲಿಗೆವರೆಗೂ ನಿಮಗೆ ಡಬಲ್ ಲೈನ್ ಸಿಗ್ತಿದೆ. ಇದಾದಮೇಲೆ ನಮ್ಮ ಟ್ರೈನ್ ಮರ್ಜ್ ಆಗ್ತಿದೆ ಮೇನ್ ಸಿಂಗಲ್ ಲೈನ್ ಟ್ರ್ಯಾಕ್ಗೆ. ಗುರು, ನಾವು ಸದ್ಯಕ್ಕೆ ತಲುಪಿದ್ದೀವಿ ಹೊಸೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮು 7:21, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ ಡಿಲೇ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಇಲ್ಲೂ ರಶ್ ಜಾಸ್ತಿ ಇದೆ. ನಾವು ಒಫಿಷಿಯಲಿ ತಮಿಳ್ನಾಡುವಿನ ಮೊದಲ ಕಮರ್ಷಿಯಲ್ ಹಾಲ್ಟ್ ತಮಿಳ್ನಾಡು ಒಳಗಡೆ ಬಂದಿದ್ದೀವಿ. ಸೊ ಕಾರ್ಮೆಲರಾಮ್ ಆದಮೇಲೆ ಡೈರೆಕ್ಟ್ ನಮ್ಮದು ಹೊಸೂರೇ ಸ್ಟಾಪು. ಆನಿಕಲ್ ರೋಡ್ ಏನು ಸ್ಟಾಪ್ ಇಲ್ಲ. ಮತ್ತು ಇಲ್ಲಂತೂ ಪ್ಯಾಕ್ ಆಗಿದೆ ಗುರು. ಇದು ವಿಸಿಲ್ ಹೊಡೆದಿದ್ದಾರೆ ಗಾಡಿಯವರು. ಬಟ್ ಇಷ್ಟೊಂದು ಪ್ಯಾಕ್ ಹೋಗುತ್ತೆ ಗಾಡಿ. ನಾನು ಆ್ಯಕ್ಚುಲಿ ಸಂಡೇ ಟ್ರಾವೆಲ್ ಮಾಡ್ತಿದ್ದು 22 ಜೂನ್ 2025. ಇಷ್ಟು ರಶ್ ಇರುತ್ತೆ ಈ ಟ್ರೈನಲ್ಲಿ. ನನಗಂತೂ ಗೊತ್ತಿಲ್ಲ. ನಾನು ಜನರಲ್ ಬರೋಂತಿದ್ದೆ. ಸದ್ಯ ನನಗೆ ಕರೆಂಟಲ್ಲಿ ಟಿಕೆಟ್ ಸಿಕ್ಬಿಡ್ತು ಅವರು. ಅದು ನಂಗೆ ತುಂಬ ಇದಾಯಿತು ಸೀರಿಯಸ್ಲಿ. ಮತ್ತು ನಮ್ಮ ಟ್ರೈನ್ದು ಕ್ರಾಸಿಂಗ್ ಆಗ್ತಿದೆ. ಒಂದು ನಿಮಿಷ ಇರಿ, ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಟ್ರೈನ್ ಕ್ರಾಸಿಂಗಲ್ಲಿ ನೀವು ನೋಡ್ಬೋದು. ಯಾರು ಗುರು ಡೋರೆಲ್ಲ ಮುಚ್ಚಿಬಿಟ್ರೆ.
ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ಇದು ಬೇರೆ ಟ್ರೈನು. ನಾನು ಇದನ್ನು ಯಶವಂತಪುರ ಸೇಲಂ ಸೇಲಂ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ ಅಂದ್ಕೊಂಡಿದ್ದೆ. ಇದು ಐ ಗೆಸ್ ನಾಗರ್ಕೋಯಿಲ್ ಇನ್ನೂ ಇಲ್ಲಿದೆಯಾ? ಇದು ಶಾಕಿಂಗ್. ನಾಗರ್ಕೋಯಿಲಿಂದ SMVT ಹೋಗುವ ಗಾಡಿ ಇನ್ನೂ ಹೊಸೂರಲ್ಲಿದೆ. ಇದು ನಾವು ಹೊಸೂರಿಂದ ಡಿಪಾರ್ಚರ್ ತೊಗೊಂಡ್ಬಿಟ್ಟಿದ್ದೀವಿ. ಮತ್ತು ನಾನು ಈ ರೂಟಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಡೇ ಅಲ್ಲಿ ಟ್ರಾವೆಲ್ ಮಾಡ್ತಿರೋದು, ನೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಎಲ್ಲಿ ಯಾವುದು ಹೆಂಗೆ ಬರುತ್ತಂತ ನನಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ. ಸೊ ನನಗೂ ಇದು ಫಸ್ಟ್ ಟೈಮು. ನೋಡೋಣ ಎಲ್ಲೆಲ್ಲ ಲೈಕ್ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೇಲಂ ನಾನು ಡೇಯಲ್ಲಿ ಸೇಲಂಗೆ ಹಿಂಗೆ ಕುಪ್ಪಂ, ಬಂಗಾರಪೇಟೆ, ಕುಪ್ಪಂ, ಜುಲಾರ್ಪೇಟೆ ಬೈಪಾಸ್ ಕಡೆಯಿಂದ ಹೋಗಿದ್ದೀನಿ. ಬಟ್ ಈ ಕಡೆಯಿಂದ ಡೇಯಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಇದು ಸದ್ಯಕ್ಕೆ ನಾನು ಆ್ಯಕ್ಚುಲಿ ಬ್ರೆಡ್ ಆಮ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ ಕ್ಯಾಟ್ರಿಂಗಿಂದ. ಸೊ 2 ಸ್ಲೈಸ್ ಆಫ್ ಬ್ರೆಡ್ಡು, ಆಮ್ಲೆಟು ಮತ್ತು ಕೆಚಪ್ ಕಾಸ್ಟೆಡ್ 50 ರೂಪಾಯಿ ಗುರು.
ಗುರು ಸದ್ಯಕ್ಕೆ ನಮ್ಮ ಟ್ರೈನ್ ತಲುಪಿದೆ ಧರ್ಮಪುರಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 8:42 ಮೇಲೆ ಸ್ಟಾಪ್ ನಿಮ್ಗೆ ಸಿಗುತ್ತೆ. 8:42ಗೆ ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 15 ನಿಮಿಷ ಡಿಲೇ. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನು ಮತ್ತು KSR ಬೆಂಗಳೂರು ಡಿವಿಷನ್ ಲಾಸ್ಟ್ ಒಫಿಷಿಯಲ್ ಹಾಲ್ಟ್ ಇದು. ಇದಾದಮೇಲೆ ನಾವು ಡೈರೆಕ್ಟಾಗಿ ಸದರ್ನ್ ರೈಲ್ವೇಸ್ ಒಳಗಡೆ ನುಗ್ಬಿಡ್ತೀವಿ. ಮತ್ತು ನಾವು ಬಂದಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಧರ್ಮಪುರದಲ್ಲಿ. ಅಲ್ಲಿ ನೀವು ನೋಡ್ಬೋದು 3 ಪ್ಲ್ಯಾಟ್ಫಾರ್ಮ್ ಧರ್ಮಪುರಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತು ಅಲ್ಲಿ ಗೂಡ್ಸ್ ನೋಡ್ಬೋದು ನೀವು. ಸೊ ಅಲ್ಲಿ ಫುಲ್ಲು ಗೂಡ್ಸ್ ನೀವು ನೋಡ್ಬೋದು, ಟ್ರೈನಿಂದ ಅನ್ಲೋಡ್ ಮಾಡ್ತಿದ್ದಾರೆ ಟ್ರಕ್ಕಲ್ಲಿ. ಸೊ ಇಲ್ಲಿಂದ ಅದು ಎಲ್ಲ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾ ಇರುತ್ತೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಓಮ್ಲೂರು ಜಂಕ್ಷನ್ ತಲುಪಿದೆ. ಪಕ್ಕದಲ್ಲಿ ನಮ್ಮ ಕೊಯಂಬತ್ತೂರು ಬೆಂಗಳೂರು ವಂದೇ ಭಾರತ್ ಕ್ರಾಸಿಂಗ್ ಆಯಿತು. ಬಟ್ ಲಗೇಜ್ ಇದು ಗೂಡ್ಸ್ ಟ್ರೈನ್ ಇದೆ ಮಧ್ಯದಲ್ಲಿ. ಸೊ ಆ ಕ್ರಾಸಿಂಗ್ ನಿಮ್ಗೆ ತೋರ್ಸೋಕ್ಕಲ್ಲ. ನಾನು ಬೇಗ ಗೇಟ್ ಹತ್ರ ಓಡ್ಕೊಂಬಂದೆ, ನೋಡಿದ್ರೆ ಅಲ್ಲಿ ಗೂಡ್ಸ್ ಟ್ರೈನ್ ಇದೆ. ಸೊ ತೋರ್ಸೋಕ್ಕೆ ಸಾಧ್ಯವಿಲ್ಲ ಅವರು. ಇದು ನಾವು ಸದ್ಯಕ್ಕೆ ಓಮ್ಲೂರು ಜಂಕ್ಷನ್ ಹತ್ರ ತಲುಪಿಬಿಟ್ಟಿದ್ದೀವಿ. ಸ್ಟಾಪ್ ಮಾಡಿದ್ದೀವಿ. ಕ್ಲಿಯರೆನ್ಸ್ ಏನೂ ಇಲ್ಲ ಅನಿಸ್ತದೆ. ಈಗ ಸದ್ಯಕ್ಕೆ ನಾವು ತಲುಪಿದ್ದೀವಿ ಸೇಲಂ ಜಂಕ್ಷನ್ಗೆ. ಬರುವ ಟೈಮಿಂಗು 10 to 3 minutes ಸ್ಟಾಪ್ ಸಿಗುತ್ತೆ. 10:05 ಹೊರಟ್ಬಿಡುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 15-16 minutes ಡಿಲೇ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ನಮ್ಮ ಟ್ರೈನ್ ಹಿಂದೆನೇ ಇದೆ. ಸದ್ಯಕ್ಕೆ ನಾನು ಈ ಟ್ರೈನ್ನ ಇಲ್ಲೇ ಡಿಬೋರ್ಡ್ ಮಾಡ್ತೀನಿ. ಮಾತಾಡೋಕೆ ಹೋದರೆ ಸೌತ್ ಇಂಡಿಯಾ ಗತಿಮಾನ್ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಐ ಗೆಸ್ ಸೇಲಮಿಂದ ಎರ್ನಾಕುಲಮ್ ಇರ್ಬೋದು. ಬೆಂಗಳೂರಿಂದ ಸೇಲಂವರೆಗೂ ಅಂತೂ ಅಲ್ಲವೇ ಇಲ್ಲ. ತುಂಬ ಕ್ರಾಲ್ ಮಾಡ್ಕೊಂಬರ್ತಿತ್ತು, ಯಾಕಂದರೆ ತುಂಬ ಕರ್ವ್ಸ್ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸ್ಪೀಡ್ ಅಂತೂ ನಾನು ಅಷ್ಟೊಂದು ನೋಡಲೇ ಇಲ್ಲ ಗುರು. ಸೊ ಸೇಲಮಿಂದ ಇರ್ಬೋದು ಏನಂತೀನಿ ಗತಿಮಾನ್ ಅಂತ. ಮತ್ತು ಸೆಕೆಂಡ್ ಸೀಟಿಂಗ್ ಗುರು ತುಂಬ ಅನ್ಕಂಫರ್ಟಬಲ್ ಆಗಿದೆ. ಅದು ಅಪ್ರಾಕ್ಸಿಮೇಟ್ಲಿ 11 hours ಜರ್ನಿ. ಬೆಳಗ್ಗೆ 6:10ಗೆ ಬಿಟ್ಟರೆ ಈವ್ನಿಂಗು 4:55ಗೆ ಎರ್ನಾಕುಲಮ್ ತಲುಪೋದು. ಲೈಕ್ ಸೀರಿಯಸ್ಲಿ ಇಷ್ಟು ವರ್ಸ್ಟ್ ಕಂಫರ್ಟ್ ಅಂತೂ ಇಲ್ಲವೇ ಇಲ್ಲ. ತುಂಬ ವೇಸ್ಟ್ ಕ್ವಾಲಿಟಿ. ಲೈಕ್ ಆ ಕುಷನ್ ತುಂಬ ವರ್ಸ್ಟ್ ಆಗಿದೆ. ಬ್ಯಾಕ್ ಪೇನ್ ಅಂತೂ ಪಕ್ಕಾ ಬಂದೇ ಬರುತ್ತೆ, ಆ ಥರ ಇದೆ ಸೀರಿಯಸ್ ಆಗಿ. ನೀವು ಟ್ರಾವೆಲ್ ಮಾಡಬೇಕಂದ್ರೆ ನೀವು AC ಚೇರ್ ಕಾರಲ್ಲೇ ಟ್ರಾವೆಲ್ ಮಾಡಿ, ಇಲ್ಲಾಂದರೆ ಜನರಲಲ್ಲಿ ಟ್ರಾವೆಲ್ ಮಾಡಿ. ಜನರಲ್ ಸೀಟ್ ಇದಕ್ಕಿಂತ ಪರವಾಗಿಲ್ಲ, ಸೆಕೆಂಡ್ ಸೀಟಿಂಗಿಂದ. ಸೊ ನೀವು ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತಿದ್ರೆ ಬೆನ್ನೋವಂತೂ ಪಕ್ಕಾ ಬಂದೇ ಬರುತ್ತೆ. ಐ ಹೋಪ್ ನಿಮಗೆ ಈ LHB ಜರ್ನಿ ಇಷ್ಟ ಆಗಿರ್ಬೋದು. ನಮ್ಮ ಎರ್ನಾಕುಲಮ್ KSR ಬೆಂಗಳೂರು ಎರ್ನಾಕುಲಮ್ ಸೂಪರ್ ಫಾಸ್ಟ್ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು.
ನಾನು ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಎಂಡ್ ಟು ಎಂಡ್ ಜರ್ನಿ ಬೇಕಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ಫ್ಯೂಚರಲ್ಲಿ ನಾನು CCL ತೊಗೊಂಬರ್ತೀನಿ AC ಚೇರ್ ಕಾರಲ್ಲಿ. ಇದರಲ್ಲಿ 2 ಅಂತೂ ಆಗಲ್ಲ, ಯಾಕೆಂದರೆ ಬೆನ್ನೋವು ನನಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ಕತ್ತೇನಾದರೂ ಮಲಗಬೇಕಂದ್ರೆ ಸೀಟ್ ಮೇಲೆ, ಹೆಂಗೋ ಸಿಟ್ಟಿಂಗ್ ಸೀಟು ಹಿಂಗೆ ಮಲಗಬೇಕಂದ್ರೆ ಹಿಂಗೆ ಕತ್ತಿಡ್ಕೊಂಡ್ಬಿಟ್ಟು ಮಲಗಬೇಕು. ಮೇ ಬಿ ಅದು ಯಾವ ಸೈಜಿಗೆ ಅವರು ಮಾಡಿದಾರೆ ಗೊತ್ತಿಲ್ಲ, 5'6", 5'7", 5'8". ನಾನು ಆ್ಯಕ್ಚುಲಿ 6 ಫೀಟು, ಸೊ ಮೇ ಬಿ ನನಗೆ ಅದು ಅನ್ಕಂಫರ್ಟಬಲ್ ಅನ್ನಿಸ್ತಿದೆ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಿಸಿಲಂತೂ, ಸೆಕೆ ಅಂತೂ, ಹ್ಯುಮಿಡಿಟಿ ಅಂತೂ ಹೆವಿಯಾಗಿದೆ. ನಾನು ಜಾಕೆಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ಮನೆಯಿಂದ ಬರುವಾಗ ನಮ್ಮ ಮನೆ ಸ್ವಲ್ಪ ಸಿಟಿ ರೈಲ್ವೆ ಸ್ಟೇಷನಿಂದ ದೂರ ಇದೆ. ನಾನು ಕಂಟೋನ್ಮೆಂಟಿಂದ ಹಿಡಿಯೋಣ ಅಂತಿದ್ದೆ, ಬಟ್ ಅದು ಹತ್ರ ಆಗ್ತಿತ್ತು. ಬಟ್ ನಿಮಗೆ ಅದು ಕೋಚ್ ಕಾಂಪಿಟೇಷನ್ ವಾಕ್ ಮಾಡಿ ಇಯರ್ ಎಲ್ಲ ತಿಳ್ಸೋಕ್ಕೆ ನಾನು ಸಿಟಿಗೆ ಹೋದೆ. ಸ್ವಲ್ಪ ದೂರ ಇದೆ, ಅದಕ್ಕೆ ಬೆಳಗ್ಗೆ ಚಳಿ ಇತ್ತು, ಸೊ ಹಾಕ್ಕೊಂಬಂದೆ, ಅದೇ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ನೋಡೋಣ. ಇಲ್ಲಿಂದ ನಮ್ಮದು ಸೇಲಂ ಡಿವಿಷನ್ ಸ್ಟಾರ್ಟು, ಸದರ್ನ್ ರೈಲ್ವೆ ಸ್ಟಾರ್ಟು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.